ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಬಿಎನ್ ಸುರೇಶ್ ಅವರ ಕುರಿತ ಕನ್ನಡ ಅನುವಾದಿತ ಮಲೆನಾಡ ಮಡಿಲಿನಿಂದ ಬಾಹ್ಯಾಕಾಶಕ್ಕೆ ಕೃತಿಯನ್ನು ಇಸ್ರೋ ಅಧ್ಯಕ್ಷ ಡಾಕ್ಟರ್ ವಿ ನಾರಾಯಣ್ ಶಿವಮೊಗ್ಗದಲ್ಲಿ ನಿನ್ನೆ ಬಿಡುಗಡೆ ಮಾಡಿದರು. ಕೃತಕ ರಾಕೆಟ್ ಉಡ್ಡಯನದ ಮೂಲಕ ವಿಶಿಷ್ಟವಾಗಿ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಬಿಎನ್ ಸುರೇಶ್, ಕೃತಿ ಅನುವಾದಕ ಡಾಕ್ಟರ್ ತುರುವನೂರು ಮಲ್ಲಿಕಾರ್ಜುನ, ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಅನುವಾದವಾದಂತಹ ಕೃತಿ ಮಲೆನಾಡಿನವರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇವೆ. ಬಳಿಕ ಡಾಕ್ಟರ್ ವಿ ನಾರಾಯಣ್, ಇಸ್ರೋ 1000 kg ತೂಕದ ಉಪಗ್ರಹವನ್ನು ಉಡಾವಣೆ ಮಾಡುವಷ್ಟು ಸಾಮರ್ಥ್ಯ ಹೊಂದಿದ್ದು, ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ಉಚಿತವಾಗಿ ರಾಕೆಟ್ ವಿತರಿಸಲಾಗುತ್ತಿದೆ. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಸುರಕ್ಷಿತವಾಗಿ ಇಳಿಯಲು ಸಾಧ್ಯವಾಗಿರುವ ಏಕೈಕ ದೇಶ ನಮ್ಮದು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಾಹ್ಯಾಕಾಶ ಸಂಶೋಧನೆಗೆ ಹೆಚ್ಚಿನ ಒತ್ತು ನೀಡಿದೆ ಎಂದು ಹೇಳಿದರು. By 2040, we have to land our own brothers or sisters on moon and bring them back safely. ಡಾಕ್ಟರ್ ಬಿಎನ್ ಸುರೇಶ್ ಭಾರತ ವಿಶ್ವಗುರು ಆಗಲು ಪ್ರಯತ್ನಿಸುತ್ತಿರುವ ಈ ಸಂದರ್ಭದಲ್ಲಿ ಯುವ ವಿಜ್ಞಾನಿಗಳು ನೊಬೆಲ್ ಪ್ರಶಸ್ತಿ ಪಡೆಯುವಂತಹ ಅತ್ಯುನ್ನತ ಸಂಶೋಧನೆಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದರು. ಈ ಒಂದು ನೊಬೆಲ್ ಪ್ರಶಸ್ತಿ ಏನಿದೆ ಅದು ಗಳಿಸುವಂತಾಗಬೇಕು ಅಂತ ನನ್ನೊಂದು ಆಜ್ಞೆ.